ಗಂಡನ ಸಹವಾಸ ಬೇಡ ಎಂದು ತವರು ಮನೆ ಸೇರಿದ್ದ ಪತ್ನಿಯ ಶೀಲ ಶಂಕಿಸಿ ಕತ್ತು ಸೀಳಿ ಕೊಲೆಗೈದ ಘಟನೆ. ಈ ಸ್ಟೋರಿ ನೋಡಿ. ಆಕೆ ಎಂದಿನಂತೆ ಸಂಜೆ ಅಡುಗೆ ಮಾಡಿ ಗಂಡನಿಗೆ ಊಟ ಬಡಿಸ್ತಿದ್ಲು. ಅದೇ ಹೊತ್ತಲ್ಲಿ ಗಂಡ ಆಕೆಯ ಶೀಲ ಶಂಕಿಸಿ ತಗಾದೆ ತೆಗೆದಿದ್ದ. ಮಾತಿಗೆ ಮಾತು ಬೆಳೆದು ಪತ್ನಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಆದ್ರೆ ಶೇವಿಂಗ್ ಮಾಡುವ ಬ್ಲೇಡ್ನಿಂದ ಹಲ್ಲೆ ಮಾಡ್ತಾನೆ ಅನ್ನೋ ಸಣ್ಣ ಸುಳಿವು ಕೂಡ ಆಕೆಗೆ ಇರಲಿಲ್ಲ. ನೋಡುತ್ತಲೇ ಪತ್ನಿಯ ಕತ್ತು ಸೀಳಿದ್ದ ಪತಿ. ಹೌದು, ಈ ಘಟನೆ ನಡೆದದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಎನ್ನುವ ಗ್ರಾಮದಲ್ಲಿ. ಸಿಂಧನೂರು ತಾಲೂಕಿನ ಬೇರಿಗಿ ಗ್ರಾಮದ ನಿವಾಸಿ 35 ವರ್ಷದ ಪತಿ ಯಲ್ಲಪ್ಪ, ಪತಿಯಿಂದಲೇ ಹತ್ಯೆಯಾದ 30 ವರ್ಷದ ಪಾಮವ್ವ ಅಲಿಯಾಸ್ ಗಂಗಮ್ಮ. ಅವರಿಬ್ಬರು ಮದುವೆಯಾಗಿ 12 ವರ್ಷಗಳು ಕಳೆದಿದ್ದವು. ಅಷ್ಟು ವರ್ಷದ ದಾಂಪತ್ಯದ ಫಲವಾಗಿ ಅವರಿಗೆ 3 ಮುದ್ದಾದ ಮಕ್ಕಳೂ ಇದ್ದರು. ಆದರೂ ಅವನಿಗೆ ಪತ್ನಿಯ ಶೀಲದ ಮೇಲೆ ಶಂಕೆ. ಅದೇ ಶಂಕೆಯಿಂದಲೇ ನಿನ್ನೆ ರಾತ್ರಿ ಊಟಕ್ಕೆ ಕುಳಿತಾಗ ಪತ್ನಿಯ ಜೊತೆ ಜಗಳ ತೆಗೆದಿದ್ದಾನೆ. ಗಲಾಟೆ ಶುರು ಮಾಡಿ ಮೊದಲೇ ಪ್ಲಾನ್ ಮಾಡಿದಂತೆ ಬ್ಲೇಡ್ನಿಂದ ಕತ್ತು ಸೀಳಿದ್ದಾನೆ. ಅನಿರೀಕ್ಷಿತವಾಗಿ ಮಾಡಿದ ದಾಳಿಯ ಅರಿವಿಲ್ಲದ ಪಾಮವ್ವ ಅಲಿಯಾಸ್ ಗಂಗವ್ವ ಮನೆಯಿಂದ ಹೊರಗೆ 100 ಮೀಟರ್ ದೂರ ಓಡಿ ಬಂದು ಸಾವನ್ನಪ್ಪಿದ್ದಾಳೆ. ಈ ಘಟನೆ ಕುರಿತು ಹನುಮವ್ವ, ಮೃತಳ ತಾಯಿ, ಯಲ್ಲಪ್ಪ ಮೂಲತಃ ದೊಡ್ಡ ಕುಡುಕ. ಮದುವೆ ಮಾಡಿಕೊಂಡು ದುಡಿಯೋದಕ್ಕೆ ಅಂತ ಹೆಂಡತಿಯನ್ನ ಕರೆದುಕೊಂಡು ಬೆಂಗಳೂರಿಗೆ ಗುಳೆ ಹೋಗಿದ್ದ. ಅಲ್ಲಿಯೂ ಕೂಡ ಹೆಂಡತಿ ಮೇಲೆ ಅನುಮಾನ ಪಟ್ಟು ಗಲಾಟೆ ಮಾಡ್ತಿದ್ನಂತೆ. ಆ ಕಾರಣಕ್ಕಾಗಿಯೇ ಬೆಂಗಳೂರು ತೊರೆದು ಸ್ವಗ್ರಾಮ ಸೇರಿತ್ತು ಕುಟುಂಬ. ಮೊದಲೇ ಕಿತ್ತು ತಿನ್ನುವ ಬಡತನ, ಜೊತೆಗೆ 3 ಮಕ್ಕಳು, ಎಲ್ಲರನ್ನೂ ಸಾಕುವುದು ದುಸ್ತರ. ಇದರ ಜೊತೆಗೆ ಗಂಡನ ಅನುಮಾನ. ಹೀಗಾಗಿ ಇತ್ತೀಚೆಗೆ ತವರು ಮನೆ ಸೇರಿದ್ದಳು ಗಂಗಮ್ಮ. ಆದ್ರೆ ಹಿರಿಯರೊಬ್ಬರ ಬುದ್ಧಿವಾದಗಳಿಂದ ಇತ್ತೀಚೆಗೆ ಗಂಡ ಹೆಂಡತಿ ಒಂದಾಗಿದ್ದರು. ಆದ್ರೆ ಕುಟುಂಬ ನಿರ್ವಹಣೆಗೆಂದು ಕೂಲಿ ಮಾಡೋದಕ್ಕೆ ಹೋಗ್ತಿದ್ದಳು ಗಂಗಮ್ಮ. ಆದ್ರೆ ಪತಿ ಯಾವ ಕೆಲಸಕ್ಕೂ ಹೋಗದೆ ಹೆಂಡತಿ ದುಡಿದ ಹಣದಲ್ಲಿಯೇ ಕಿತ್ತುಕೊಂಡು ಕುಡಿದು ಹಾಳು ಮಾಡ್ತಿದ್ದ. ಈ ಘಟನೆ ಕುರಿತು ಪುಟ್ಟಮಾದಯ್ಯ ರಾಯಚೂರು ಎಸ್ಪಿ ಮಾತನಾಡಿ, ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ನೇತೃತ್ವದಲ್ಲಿ ಮಸ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಭೇಟಿ ನೀಡಿ ಮಸ್ಕಿ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ನಿನ್ನೆ ಏನೇನಾಯ್ತಮ್ಮ? ನಿನ್ನೆ ನೋಡ್ರಿ, ನಾನು ಮಂಚದ ಮೇಲೆ ಮಲಗಿದ್ದೆ. ಹಾಂ. ಅವರು ಊಟ ಮಾಡ್ತಾರಂತ ನಾನು ಮಕ್ಕಂದಿದ್ನಿ. ಹಾಂ. ಅವರು ಊಟ ಮಾಡ್ತಾರೆ ಅಂಬೋದ ಗೊತ್ತು. ಹಾಂ, ಇಲ್ಲಿ ನೋಡಮ್ಮ. ಗೊತ್ತಿಲ್ಲ. ಆಯಮ್ಮ ಸೀರೆ ಕಚ್ಚಿಬಿಟ್ಲ. ಹಾಂ. ಮನ್ಯಾಗ ಹೋದಿನ್ರಿ. ಹಾಂ. ಹೋಗಿ ಕೇಸಿ ಏನಂತ ಹೋಗೋದ್ರಾಗ ನನ್ನ ನುಗ್ಗಿಸಿ ಕೇಸಿ ಆ ಬಿಲೇಡನ್ನು ಕೋದ್ ಕಾಸಿ ಅಲ್ಲಿ ಒಕ್ಕಟ್ಟು ಕಾಸಿ ಚಜ್ಜಿ ಹೋದಾಗ ಹೊಡೆಯಾಗಿಬಿಟ್ಟ. ನಿನ್ನೆ ಮನೇಲಿ ಗಲಾಟೆ ಮಾಡಕತ್ತೀರ ನಮ್ಮ? ಹಾಂ, ಹಂಗೆ ಮಾಡ್ಯಾನ ನೋಡ್ರಿ. ಅದು ಎದ್ರ ಸಂಬಂಧ ಮಾಡ್ಯಾನ ಅಂತ ಗೊತ್ತಿಲ್ಲ ನಮ್ಮ? ಸಂಬಂಧನಕ್ಕೆ ಏನೈತಿ ರೀ, ಅವನೇನು ತಂದಾಕನಲ್ಲ ಬಂದಾಕನಲ್ಲ, ಯಾವ್ದು 4 ರೂಪಾಯಿ ಕೊಡ ಅಂದ್ರೆ ಜಗಳ. ಅವನು ಸೋ ಅಂತ ಲಗ್ನ ಆಗೈತಿ, ಅವನೇನು ಹೇಳ್ತೀನಿ ಕಟ್ಕೊಂಡು ಬಾಳೆ ಮಾಡಿದವನಲ್ಲ. ಅವನೇನಪ್ಪ ಸುಮ್ಮನೆ ಅಡ್ಡಾಡಿ ಕೇಸಿ ಅವನು ಮನೆಗೆ ಬರೋವನು. ಮತ್ತು ಯಾವ್ದಾರ ಮನೆ ತಿಪ್ಪಲಕಾಯಿ ಯಾವ್ದಾರ ಅಂದ್ಗಳ ನೀನು ಬರಬೇಡ. ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇಸಾಯಿ ಭೋಗಾಪುರದಲ್ಲಿ ಇಬ್ಬರು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿ ಶೀಲ ಸಂಗಿಸಿ ಯಜಮಾನ ಅಥವಾ ಗಂಡ ಯಲ್ಲಪ್ಪ ತನ್ನ ಹೆಂಡತಿ ಪಾಮವ್ವ ಅಲಿಯಾಸ್ ಗಂಗಮ್ಮ ಅವ್ರನ್ನ ಹೊಸ ಬ್ಲೇಡಿಂದ ಕುತ್ತಿಗೆ ಕುಯ್ದು ಮರ್ಡರ್ ಮಾಡಿದ್ದಾರೆ. ಈ ಸಂಬಂಧ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಸ್ಕಿ ಇನ್ಸ್ಪೆಕ್ಟರ್ ಅದರ ತನಿಖೆ ಕೈಗೆತ್ತಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಈ ಸಂಬಂಧ ತನ್ನ ಹೆಂಡತಿ ಹತ್ಯೆಗೈದಂತಹ ಆರೋಪಿ ಯಲ್ಲಪ್ಪನವ್ರನ್ನ ನಾವು ದಸ್ತಗಿರಿ ಮಾಡಿದ್ವಿ ಮತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸ್ತೇವೆ. ಸರ್, ಹಿನ್ನೆಲೆ ಏನು ಸರ್ ವ್ಯಕ್ತಿದು? ಹಿನ್ನೆಲೆ ಅದೇ ಆಕೆ ಶೀಲ ಸಂಗಿಸಿ ಆಕೆ ನಡವಳಿಕೆ ಮೇಲೆ
ಅನುಮಾನದಿಂದ ಈ ಕೃತ್ಯ ಆಗಿದೆ ಅಂತ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತನಿಖೆ ಮುಂದುವರೆದಿದೆ. ಥ್ಯಾಂಕ್ ಯು.